ನಮ್ಮ ಸಂಸ್ಥೆಯ ವೇದಿಕೆ ಇಂದು ಜ್ಞಾನ, ಸಾಹಿತ್ಯ, ಸಂಗೀತ ಮತ್ತು ಸೇವೆಯ ಸಮ್ಮೇಳನವಾಗಿ ಪ್ರಕಾಶಿಸುತ್ತಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬಯಸುತ್ತೇನೆ. ಕಲಾವಿದನ ಕೈಯಲ್ಲಿ ಕಾಗದ, ಕಲ್ಪನೆ ಮತ್ತು ಕನ್ನಡ ಈ ಮೂರೂ ಸೇರುವಾಗ ಕಾವ್ಯ ಹುಟ್ಟುತ್ತದೆ. ಅಂತಹ ಸೃಜನಶೀಲ ಚಿಂತನೆಯ ಧ್ವನಿಯಾದವರು ಇವರು. ಅವರ ಬರಹಗಳಲ್ಲಿ ಬದುಕಿನ ವಾಸ್ತವತೆ, ಮನುಷ್ಯತ್ವದ ಮೌಲ್ಯ ಮತ್ತು ಕನ್ನಡದ ಜೀವವಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಶೈಲಿ, ಹೊಸ ದೃಷ್ಟಿಕೋನ ನೀಡಿರುವ ಇವರು ಇಂದು ನಮ್ಮ ವೇದಿಕೆಗೆ ಬಂದಿರುವುದು ನಮ್ಮೆಲ್ಲರ ಭಾಗ್ಯ. ಕನ್ನಡದ ಸಾರಸ್ವತ ಲೋಕದಲ್ಲಿ ಶ್ರೀ ಜೋಗಿ ಎಂದು ಪ್ರಖ್ಯಾತರಾಗಿರುವ ಗಿರೀಶ್ ರಾವ್ ಹತ್ವಾರ್ ಸರ್ ಅವರನ್ನು ನಮ್ಮ ರಾಯಲ್ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಕನ್ನಡದ ನಾದವೇ ಕಾವ್ಯ, ಕನ್ನಡದ ನುಡಿಯೇ ಸಂಗೀತ. ಆ ನಾದವನ್ನು ಹೃದಯದಿಂದ ಅನುಭವಿಸಿ ಅದನ್ನು ಸ್ವರದ ರೂಪದಲ್ಲಿ ಜನ ಮನಕ್ಕೆ ತಲುಪಿಸುವವರು ಪ್ರತಿಭಾವಂತ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರು ಶ್ರೀ ಮೃತ್ಯುಂಜಯ ದೊಡ್ವಾಡ್ ಸರ್. ಕನ್ನಡದ ನಾದದ ನಿಜವಾದ ರಾಯಭಾರಿಯಾದ ನಿಮ್ಮನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶಿಕ್ಷಕರಿಗೆ ಗೌರವ ತೋರಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಕೃತಜ್ಞತೆಯ ಪ್ರತಿರೂಪ. ಗುರು ಎಂದರೆ ಪಾಠ ಹೇಳುವವರಲ್ಲ, ಜೀವನವನ್ನು ಬೆಳಗಿಸುವವರು. ಅವರು ಕೇವಲ ಜ್ಞಾನ ಬೋಧಿಸುವವರಲ್ಲ, ಜೀವನದ ಬೆಳಕು ಹಚ್ಚುವ ದೀಪದಂತೆ ಮಾರ್ಗದರ್ಶನ ನೀಡುವರು. ಆ ದಾರಿಯಲ್ಲಿ ವಿದ್ಯಾರ್ಥಿಗಳ ಮನಸ್ಸುಗಳನ್ನು ಬೆಳಗಿಸುವ ಶ್ರೀಮತಿ ಸಜನಪ್ರಿಯಾ ಮೇಡಮ್ರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕನ್ನಡದ ಮೌಲ್ಯಗಳನ್ನು ಬದುಕಿನ ಭಾಗವನ್ನಾಗಿಸಿಕೊಂಡ ಶಿಕ್ಷಕ, ನಾಯಕ ಮತ್ತು ಪ್ರೇರಕ ವ್ಯಕ್ತಿತ್ವ. ನಾಯಕನು ಆದೇಶ ನೀಡುವವನಲ್ಲ, ಪ್ರೇರಣೆ ನೀಡುವವನು. ಗುರು ಎಂದರೆ ಪಾಠ ಹೇಳುವವರಲ್ಲ, ಬದುಕು ರೂಪಿಸುವವರು. ಈ ಎರಡೂ ಗುಣಗಳ ಸಂಕಲನವೇ ನಮ್ಮ ಅಧ್ಯಕ್ಷರು ಡಾಕ್ಟರ್ ವಿ.ಕೆ. ದೇವರಾಜ್ ಸರ್. ಕನ್ನಡ ನುಡಿಗೆ ಗೌರವ, ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಪ್ರೇರಣೆ, ಸಂಸ್ಥೆಯ ದಿಕ್ಕು, ಇವುಗಳ ಸಮ್ಮಿಲನವಾದ ವ್ಯಕ್ತಿತ್ವ ಇವರಿಗೆ ಮಾತ್ರ ಸಾಧ್ಯ. ಸರ್, ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಯಶಸ್ವಿ ಪುರುಷನ ಹಿಂದೆ ಬಲವಾದ ಸ್ತ್ರೀ ಇರುತ್ತಾರೆ ಎಂಬ ನುಡಿಗೆ ಜೀವಂತ ಸಾಕ್ಷಿಯಾದವರು ನಮ್ಮ ಸಂಸ್ಥೆಯ ನಿರ್ದೇಶಕಿ ಶ್ರೀಮತಿ ಸುಜಾತಾ ದೇವರಾಜ್ ಮ್ಯಾಮ್. ಮಾತಿನ ಸೌಂದರ್ಯದಲ್ಲಿ ಮಮತೆ, ನಡೆ ನುಡಿಯಲ್ಲಿ ಪ್ರೇರಣೆ ಇವರು. ಮೇಡಮ್, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕನ್ನಡ ನಾಡಿನ ಇತಿಹಾಸವನ್ನು ಪುಸ್ತಕದಿಂದ ಹೊರಗೆ ತಂದು ಬದುಕಿನ ಭಾಗವನ್ನಾಗಿಸಿಕೊಂಡವರು ಇವರು. ಕೇವಲ ಇತಿಹಾಸಕಾರರಲ್ಲ, ಕನ್ನಡ ಸಂಸ್ಕೃತಿಯ ಕಾವಲುಗಾರರು. ನಿಮ್ಮ ಭಾಷಣದ ಪ್ರತಿ ನುಡಿಯಲ್ಲೂ ಕನ್ನಡದ ಘನತೆ ಕೇಳಿಸುತ್ತದೆ. ನಿಮ್ಮ ಸಂಶೋಧನೆಯ ಗಂಭೀರತೆ, ಭಾಷೆಯ ಸೌಂದರ್ಯ ಮತ್ತು ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಇವೆಲ್ಲ ಕನ್ನಡದ ನಿಜವಾದ ಪರಂಪರೆಯ ಬಿಂಬ. ಇತಿಹಾಸ ಓದುವವರು ಜ್ಞಾನಿಗಳಾಗುತ್ತಾರೆ, ಆದರೆ ಇತಿಹಾಸವನ್ನು ಬದುಕುವವರು ಪ್ರೇರಕರಾಗುತ್ತಾರೆ. ಅಂತಹ ಪ್ರೇರಕರುಗಳಲ್ಲಿ ಒಬ್ಬರಾದಂತಹ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಡಾಕ್ಟರ್ ಲಕ್ಷ್ಮೀಶ್ ಹೆಗ್ಡೆ ಸೊಂಡಾ ಸರ್. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕೊಡುಗೆಗಳನ್ನು ಪರಿಗಣಿಸಿ ಮತ್ತಿಕೆರೆಯ ರಾಯಲ್ ಕಾಲೇಜ್ ಕನ್ನಡ ಸಂಭ್ರಮ ಮತ್ತು ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಸೀಸನ್ 3ರ 5ನೇ ಎಪಿಸೋಡ್ನ ಅತಿಥಿಯಾಗಿ ಗೌರವಿಸುತ್ತಾ ಅವರಿಗೆ ಅಕ್ಷರ ಪ್ರಭಾ ತಿಲಕ ಎಂಬ ಬಿರುದಿನೊಂದಿಗೆ ಸನ್ಮಾನಿಸಲಾಗುತ್ತದೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ, ಆಯುಷ್ಯ ಮತ್ತು ಆರೋಗ್ಯವನ್ನು ದಯಪಾಲಿಸಲಿ ಎಂಬುದು ರಾಯಲ್ ಕಾಲೇಜಿನ ಆಶಯವಾಗಿದೆ. ರಾಯಲ್ ವಿದ್ಯಾಸಂಸ್ಥೆಯ ಇವತ್ತಿನ ಎರಡೂ ಕಾರ್ಯಕ್ರಮಗಳಿಗೆ ಪೂಜ್ಯ ಸಾನ್ನಿಧ್ಯವನ್ನು ನೀಡಿ ನಮಗೆಲ್ಲರಿಗೂ ಹರಿಸ್ತಾ ಇರುವಂತಹ ತಾಯಿ ಭುವನೇಶ್ವರಿ, ತಾಯಿ ಭುವನೇಶ್ವರಿಯ ಚರಣಗಳಿಗೆ ವಂದಿಸ್ತಾ ಇವತ್ತಿನ ಎರಡು ಕಾರ್ಯಕ್ರಮಗಳು ಅಂತ ನಾನು ಉಲ್ಲೇಖ ಮಾಡಿದೆ.
ಒಂದು ಕನ್ನಡ ಸಂಭ್ರಮ, ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ, ಇನ್ನೊಂದು ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಎಪಿಸೋಡ್ 5 ಎರಡೂ ಒಟ್ಟಿಗೆ ನಡೀತಾ ಇದೆ ಇವತ್ತು. ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಎಪಿಸೋಡ್ 5 ವಿಶೇಷ ಕನ್ನಡ ರಾಜ್ಯೋತ್ಸವ ವಿಶೇಷ ಸೆಲೆಬ್ರಿಟಿ ಅತಿಥಿಯಾಗಿ ಇವತ್ತು ನಮ್ಮ ಜೊತೆಗೆ ಇರುವಂಥವರು ಕನ್ನಡ ನಾಡಿನ ಉತ್ಸಾಹಿ ಬರಹಗಾರರೆಂದೇ ಪ್ರಸಿದ್ಧರಾಗಿರುವಂಥ ಶ್ರೀ ಜೋಗಿಯವರು. ಗಿರೀಶ್ ರಾವ್ ಹತ್ವಾರ್ ಅಂತ ಅವರ ಹೆಸರು ಗಿರೀಶ್ ರಾವ್ ಹತ್ವಾರ್ ಅಂತ. ಜೋಗಿ ಅಂತಲೇ ಪ್ರಸಿದ್ಧ. ಯಾಕೆ ಗೊತ್ತೇ? ಜೋಗಿ ಯಾಕೆ ಗೊತ್ತೇ? ಜೋ ಅಂದರೆ ಅವರ ಧರ್ಮಪತ್ನಿ ಜ್ಯೋತಿ, ಗಿ ಅಂದರೆ ಗಿರೀಶ್ ರಾವ್. ಜ್ಯೋತಿ ಗಿರೀಶ್ ರಾವ್. ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಕನ್ನಡ ನಾಡು ಕರ್ನಾಟಕದಲ್ಲಿ ಸೇರಿಸಿದೆ ಈ ನಾಡು. ಹೀಗಾಗಿ ನೀವು ಈ ನಾಡಿನ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳೇಬೇಕು. ಈ ನಾಡಿನ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳೇಬೇಕು. ಕನ್ನಡ ಉಸಿರಾಗಲಿ, ಕನ್ನಡ ಹಸಿರಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಆಯೋಜನೆ ಮಾಡಿದಂಥ ನಮ್ಮ ಆಡಳಿತ ಮಂಡಳಿಗೂ ಮತ್ತು ನನ್ನೆಲ್ಲ ಆತ್ಮೀಯ ಸಹೋದ್ಯೋಗಿಗಳಿಗೂ ಮತ್ತು ವಿಶೇಷವಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಸಾಕಷ್ಟು ಬಾರಿ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ನನಗೆ ಈ ವೃತ್ತಿಯಲ್ಲಿ ಇರೋದರಿಂದ ನನ್ನ ಪ್ರವೃತ್ತಿ ಬರವಣಿಗೆ ಸರ್, ನಂದು ಕೂಡ ಬರವಣಿಗೆ. ಐ ಆಮ್ ಆಲ್ಸೋ ರೈಟರ್. ನನ್ನೊಂದು 17-20 ಕೃತಿಗಳು ಬಂದಿದೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ನೀವು ಬಂದಿದ್ದಕ್ಕೆ ನನ್ನ 3 ಆತ್ಮೀಯರಿಗೆ ನನ್ನ ಒಂದೊಂದು ಕೃತಿಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನಾನು ಬರೆದಂಥ ಪುಸ್ತಕಗಳನ್ನು ಅವರಿಗೆ ವಿಶೇಷವಾಗಿ ಪ್ರೀತಿಯಿಂದ ಕೊಡ್ತಾ ನಮ್ಮ ಕಾಲೇಜಿಗೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಆಮೇಲೆ ನಾನು ಮನೆಯಿಂದ ಹೊರಟು ಇಲ್ಲಿ ಬರಲಿಕ್ಕೆ 1 ಗಂಟೆ ಆಯಿತು. ಆ 1 ಗಂಟೆಯ ಕಾಲ ಒಳ್ಳೆಯ ಹಾಡುಗಳನ್ನು ಕೇಳಿದಂತಹ ಸ್ನೇಹಿತರಾದ ಮೃತ್ಯುಂಜಯ ದೊಡ್ಡವಾಡ. ಅವ್ರು ಹೇಗಿದ್ದಾರೆ ಅಂದರೆ ಯಾವಾಗ ಸಿಕ್ಕಿದರೂ ಒಂದು ಹಾಡು ಕೇಳಿಸ್ತಾರೆ, ಕನ್ನಡದ ಹಾಡು. ಪ್ರತಿದಿನ ಒಂದು ಹೊಸ ಹಾಡಿಗೆ ಸಂಗೀತ ನೀಡ್ತಾರೆ. ಹೀಗಾಗಿ ಅಂಥವ್ರ ಜೊತೆ ಇದ್ದರೆ ಕನ್ನಡ ಭುವನೇಶ್ವರಿ ಜೊತೆ ಇದ್ದಂಗೆ ಇರುತ್ತದೆ. ಹೀಗೆ ಇವತ್ತಿಗೆ ಕೂಡ ಅರ್ಥ ಆಗದೇ ಇರೋದು ಕನ್ನಡ ಮಾತ್ರ. ನೀವು ಇಂಗ್ಲೀಷಲ್ಲಿ ಏನೇ ಕೊಟ್ಟರು ಬರುತ್ತೆ, ಕನ್ನಡದಲ್ಲಿ ಕೊಟ್ಟರೆ ಸರಿಯಾಗಿ ಬರಲ್ಲ. ಐ ಆಮ್ ಸ್ಟಿಲ್ ಲರ್ನಿಂಗ್ ದಿಸ್ ಲ್ಯಾಂಗ್ವೇಜ್, ಕಮ್ ಬ್ಯಾಕ್ ಲೇಟರ್ ಅಂತ ಕೊಡ್ತಾರೆ. ಅಂದರೆ ಈ ಸ್ವದೇಶಿ ಭಾಷೆಗಳಿದಾವಲ್ಲ, ದೇಸಿ ಭಾಷೆಗಳು, ಇಲ್ಲೇ ಕನ್ನಡದಲ್ಲಿ ಒಂದು ಕನ್ನಡ ಇಲ್ಲ. ನಿಮಗೆ ಕರ್ನಾಟಕದಲ್ಲಿ 50 ಕನ್ನಡ ಇದೆ. ಚಾಮರಾಜನಗರದ ಕನ್ನಡ ಬೇರೆ ಇದೆ, ದಕ್ಷಿಣ ಕನ್ನಡದ ಕನ್ನಡ ಬೇರೆ ಇದೆ, ಬಳ್ಳಾರಿಯ ಕನ್ನಡ ಬೇರೆ ಇದೆ, ಉತ್ತರ ಕನ್ನಡದ ಕನ್ನಡ ಬೇರೆ ಇದೆ. ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹ್ಯೂಮನ್ ಮೈಂಡಿಗೆ ಮಾತ್ರ ಸಾಧ್ಯ, ಕಂಪ್ಯೂಟರ್ಗೆ ಆಗಲ್ಲ. ಸಂತೋಷಕ್ಕೆ ಕನ್ನಡ, ಸಂಪಾದನೆಗೆ ಇಂಗ್ಲೀಷ್ ಅಂತ. ಸೊ ಸಂತೋಷ ಬೇಕಂದರೆ ಕನ್ನಡ ಕಲೀರಿ, ಸ್ವಲ್ಪ ಸಂಪಾದನೆ ಮಾಡೋದಕ್ಕೆ ಇಂಗ್ಲೀಷ್ ಕಲೀರಿ. 2 ಭಾಷೆಯನ್ನು ಇಟ್ಕೊಂಡು ಯಾವ ಭಾಷೆಗೆ ಎಷ್ಟು ಮಹತ್ವ ಕೊಡಬೇಕು ಅಂತ ತಿಳ್ಕೊಂಡ್ರೆ ಬಹಳ ಸಂತೋಷವಾಗಿರ್ತೇನೆ. ನಾನು ನಿಮ್ಮನ್ನು ದೊಡ್ಡ ಸೈಟ್ಗಳನ್ನ ಮಾಡ್ತೀನಿ, 10 ಅಂತಸ್ತಿನ ಮನೆ ಕಟ್ತೀರಿ ಅಥವಾ ಈ ಥರದ ಐಹಿಕವಾದ ಸಂಪಾದನೆ ಮಾಡಿ ಅಂತ ಹೇಳಲ್ಲ. ಸಂತೋಷವಾಗಿರೋದನ್ನು ಕಲೀರಿ ಅಂತ. ಇವತ್ತು ಅತ್ಯಂತ ಕಷ್ಟ ಏನಂದರೆ, ನಿಮಗೆ ಎಲ್ಲರೂ ದುಡ್ಡು ಕೊಡ್ತಾರೆ, ಸಂಬಳ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಒಳ್ಳೆ ಊಟ ಕೊಡಿಸ್ತಾರೆ, ಬಟ್ ಯಾರು ಸಂತೋಷ ಕೊಡುವವರು ಇರಲ್ಲ. ಸಂತೋಷ ಕೊಡೋದು ಕಲಾವಿದರು, ಮೇಷ್ಟ್ರುಗಳು. ನೀವು ಈ ಸ್ಕೂಲ್ ಬಿಟ್ಟು, ಈ ಕಾಲೇಜ್ ಬಿಟ್ಟು ಹೋಗಿ ಒಂದು 10 ವರ್ಷದ ನಂತರ ಹಿಂತಿರುಗಿ ನೋಡಿದ್ರೆ ನಮ್ಮ ಲೈಫಲ್ಲಿ ಯಾರು ನಮಗೆ ಬಹಳ ಖುಷಿ ಪಟ್ಟವರು ಅಂದರೆ ನಮ್ಮ ಮೇಷ್ಟ್ರುಗಳು ಜ್ಞಾಪಕ ಬರ್ತಾರೆ. ಯಾಕೆಂದರೆ ಅವ್ರ ಮಕ್ಕಳಲ್ಲ ನೀವು, ಅವ್ರ ಮಕ್ಕಳಿಗೆ ಕೊಡೋದಕ್ಕೆ ಜಾಸ್ತಿ ಗಮನ ನಿಮಗೆ ಕೊಡ್ತಿರ್ತಾರೆ. ಅವ್ರ ಮಕ್ಕಳಿಗೆ ಕೆಲಸಕ್ಕೆ ಚೆನ್ನಾಗಿ ಕೊಡ್ತಿರ್ತಾರೆ. ಆಮೇಲೆ ನನ್ನ ಮೇಷ್ಟ್ರು ಇದ್ದಾನೆ, ಅವ್ರಿಗೆ 78 ವರ್ಷ. ಅವರು ಯಾರಿಗೋ ಕಣ್ಣೀರು ಹಾಕೊಂಡು ಹೇಳ್ತಿದ್ದಾರಂತೆ, ನನ್ನ ಶಿಷ್ಯ ಅವನು ಮೊನ್ನೆ ಅಮೇರಿಕಕ್ಕೆ ಹೋಗಿ ಕನ್ನಡ ಸಮ್ಮೇಳನಕ್ಕೆ ಹೋಗಿ ಬಂದ ಅಂತೇಳಿ. ನನಗೆ ಭಾಳ ಸಂತೋಷ ಇದೆ, ಅವ್ರ ಮನೆಗೆ ಹೋಗಿ ಬಂದೆ ನಾನು. ಈ ಥರ ಯಾವುದೇ ಸಂಬಂಧ ಇಲ್ಲದೆ, ಯಾವುದೇ ಆಸೆ ಇಲ್ಲದೆ ನಮಗೆ ಏನೋ ಒಂದು ಸಂತೋಷವನ್ನು ಹಂಚುವವರು ಯಾರು ಸಿಗ್ತಾರೆ ಈ ಜೀವನದಲ್ಲಿ? ಅದನ್ನು ಪಡ್ಕೋಬೇಕಿದ್ರೆ ಕನ್ನಡತನ, ಭಾಷೆ, ನಾವು ಕಲಿತಂಥ ಶಾಲೆ, ನಮ್ಮ ಕಲಿಸುವಂಥ ಮೇಷ್ಟ್ರು, ಅಪ್ಪ ಅಮ್ಮ, ಹೀಗೆ ಒಂದು ಸಣ್ಣ ಬಳಗದಲ್ಲಿ ಸುಖ ಆಗಿರ್ಬೋದು. ಆ ಸುಖ ಮತ್ತು ಸಂತೋಷ ನಿಮಗೆಲ್ಲರಿಗೂ ಸಿಕ್ಕಲಿ. ಟೆನ್ಷನ್ ಮಾಡ್ಕೋಬೇಡಿ. ಮೊದಲು
ಇಲ್ಲ ನಾವು ಮಾರ್ಕ್ ತಗೋಬೇಕು, ನಾವು ಫಸ್ಟ್ ರ್ಯಾಂಕ್ ಬರಬೇಕು, ಏನಿಲ್ಲ. ಇವತ್ತು ಬಿ ಕಾಮ್ನವ್ರಿಗೆ ಸಿಗುವಷ್ಟು ಕೆಲಸ ಇಲ್ಲೂ ಸಿಗಲ್ಲ. ಬಿ ಕಾಮ್ನವ್ರನ್ನ ಮುಟ್ಟಕ್ಕೂ ಆಗಲ್ಲ. ಅದು ಬೇರೆ ಸಬ್ಜೆಕ್ಟ್ ಇದೆಯಲ್ಲ, ವಿಜ್ಞಾನ, ಕೋಡಿಂಗು, ಇದೆಲ್ಲ ಕ್ಷೇತ್ರವನ್ನು ಮುಟ್ಬೋದು. ಬಟ್ ಅಕೌಂಟಿಂಗ್ ಇದೆಯಲ್ಲ, ಅಕೌಂಟಿಂಗ್ ಇಂಡಿವಿಜುವಲಿಸ್ಟಿಕ್, ಪ್ರತಿಯೊಬ್ಬನ ಲೆಕ್ಕಾಚಾರನೂ ಬೇರೆ ಇರುತ್ತೆ. ಅದನ್ನು ಮೂಲಕ ಮಾಡೋಕ್ಕಾಗಲ್ಲ. ನಿಮ್ಮ ಕೆಲಸವನ್ನು ಕಿತ್ಕೊಡಲ್ಲ. ಅದರಿಂದ ಬಹಳ ಧೈರ್ಯದಿಂದ, ಬಹಳ ಆತ್ಮವಿಶ್ವಾಸದಿಂದ ಈ 3 ವರ್ಷ ಇದೆಯಲ್ಲ, ಅದನ್ನು ಅಕೌಂಟಿಗೆ ಕೊಟ್ಬಿಡಿ, ಈ ಕಾಲೇಜಿಗೆ ಕೊಟ್ಬಿಡಿ. ಮುಂದಿನ 30 ವರ್ಷ ಸಂತೋಷವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ. ಪ್ರೀತಿಯ ಯಂಗ್ ಎನರ್ಜೆಟಿಕ್ ರಾಯಲ್ ಕಾಲೇಜ್ ಸ್ಟೂಡೆಂಟ್ಸ್, ಸರ್ ದೇವರಾಜ್, ನಿಮಗೆ ದೇವರು ವಿಶಾಲವಾದ ಹೃದಯ ಮನಸ್ಸು ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ನಾನು ನಿಜವಾದ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾವು ಕನ್ನಡ ಭಾಷೆಗೆ, ಕನ್ನಡ ರಾಜ್ಯಕ್ಕೆ ಗೌರವ ಕೊಡುವಾಗ ನಾನು ಕನ್ನಡದಲ್ಲೇ ಮಾತನಾಡಬೇಕು. ನಂದು ಏನಂದರೆ, ನಾನು ಇಲ್ಲಿ ಇರಲಿಲ್ಲ, ಕರ್ನಾಟಕದಲ್ಲಿ ಇರಲಿಲ್ಲ. ನಾನು ವೆಸ್ಟ್ ಬೆಂಗಾಲಲ್ಲಿದ್ದೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಭಾಷೆಗಳನ್ನು ಕಲ್ತಿದ್ದೆ. ಬೆಂಗಾಲಿ, ಕೊಪ್ಪುರೋ, ಮಿಜೋ, ಹಿಂದಿ, ಕೊಂಕಣಿ, ತುಳು ಆ್ಯಂಡ್ ಕನ್ನಡ. ಕನ್ನಡ ಇಸ್ ಮೈ ಮದರ್ ಟಂಗ್. ಸೊ ಅಷ್ಟೆಲ್ಲ ಭಾಷೆಗಳು ಗೊತ್ತಿದ್ರು ಕೂಡ ನಾನು ಕರ್ನಾಟಕಕ್ಕೆ ವಾಪಸ್ ಬರುವಾಗ ಜಸ್ಟ್ 2.5 years ನನಗೆ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ತುಂಬ ಹೆಮ್ಮೆ ಅನಿಸಿತ್ತು. ಯಾಕಂದರೆ ನನಗೆ ಇಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಏನು ಕನ್ನಡ ಎನ್ನುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಏನು ಕನ್ನಡ. ಸೊ ಟ್ರೂಲಿ ಪ್ರೌಡ್ ಆಫ್ ಬೀಯಿಂಗ್ ಇನ್ ಕರ್ನಾಟಕ, ಟಾಕಿಂಗ್ ಇನ್ ಕನ್ನಡ. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಈ 70ನೇ ಕನ್ನಡ ರಾಜ್ಯೋತ್ಸವ ರಾಯಲ್ ಕಾಲೇಜಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದರ ಮೂಲಕ ಕನ್ನಡದಲ್ಲಿ ಸಹಿ ಮಾಡುವ ಒಂದು ಅಭ್ಯಾಸವನ್ನು ನೀವೆಲ್ಲ ಇವತ್ತಿಂದ ರೂಢಿಸ್ಕೊಂಡ್ರೆ ಕನ್ನಡ ಭಾಷೆಗೆ ಇನ್ನೊಂದಷ್ಟು ಎನರ್ಜಿ ಕೊಟ್ಟಾಗುತ್ತೆ, ಶಕ್ತಿ ಕೊಟ್ಟಾಗುತ್ತೆ. ಅದನ್ನಾದರೂ ನೀವೆಲ್ಲ ಮಾಡಬೇಕು ಅನ್ನೋ ಮೂಲಕ ಹೇಳ್ತಾ, ಇವತ್ತು ಇನ್ನೂ ಬಹಳ ದೊಡ್ಡ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕ ಗೌರವ ಸಲ್ಲಿಸ್ತಾ, ಅದರಲ್ಲೂ ಗುರು ಗೌರವಕ್ಕೆ ಬಂದಂತಹ ಮೇಡಮ್ ನಮ್ಮ ಕಾಲೇಜಿನ ಬಗ್ಗೆ, ನಿಮ್ಮ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ತುಂಬ ಪ್ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಈ ವೇದಿಕೆ ತುಂಬ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.